ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದು ಅಡುಗೆ ಅನಿಲದ ಅಭಾವದ ಭೀತಿ ಎದುರಾಗಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂರೂರು ಗ್ರಾಮದ ರೈತರಿಗೆ ಮಾತ್ರ ಇಂದಿಗೂ ಇಂಧನದ ಚಿಂತೆ ಇಲ್ಲ. ಇಲ್ಲಿನ ಕೃಷಿಕರು ತಮ್ಮ ಮನೆಯ ಹಸುಗಳ ಸಗಣಿಯಿಂದ ಜೈವಿಕ ಅನಿಲ ತಯಾರಿಸಿ ಕಳೆದ ಹಲವು ವರ್ಷಗಳಿಂದ ಅಡುಗೆಗೆ ಬಳಸುತ್ತಿದ್ದಾರೆ. ಸುಧಾಮೂರ್ತಿ ಫೌಂಡೇಶನ್ ಹಾಗೂ ಸಾವಯವ ಕೃಷಿ ಪರಿವಾರದ ನೆರವಿನಿಂದ ನಿರ್ಮಿಸಿಕೊಂಡಿರುವ ಈ ಘಟಕಗಳು ರೈತರನ್ನು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಗಳನ್ನಾಗಿ ಮಾಡಿವೆ. ದೂರದರ್ಶನದೊಂದಿಗೆ ಕೃಷಿಕ ಸುಬ್ರಾಯ ಭಟ್ಟ ಸಾವಯವ ಕೃಷಿ ಪರಿವಾರ ಎಂಬ ಸ್ವಯಂ ಸೇವಾ ಸಂಸ್ಥೆ ಮೂಲಕ ಸುಧಾಮೂರ್ತಿ ಫೌಂಡೇಶನ್ ವತಿಯಿಂದ ಕಡಿಮೆ ವೆಚ್ಚದಲ್ಲಿ ಗೋಬರ್ ಗ್ಯಾಸ್ ಘಟಕವನ್ನು ನಿರ್ಮಿಸಿದ್ದೇವೆ. ಇದರಿಂದ ದೊರೆಯುವ ಅನಿಲದಿಂದ ಒಂದು ಕುಟುಂಬ ನಿರ್ವಹಣೆಗೆ ಸಾಕಾಗುವಷ್ಟು ಅಡಿಗೆ ಅನಿಲ ದೊರೆಯುತ್ತಿದೆ ಎಂದರು. ಗೋಬರ್ ಗ್ಯಾಸ್ ಮತ್ತೆ ಈ ಗೊಬ್ಬರ ಇದು ಎರಡಕ್ಕೂ ನಾವು ಈ ಒಂದು ಎರಡು ಹಾಕೊಂಡು ಒಂದು ಕುಟುಂಬಕ್ಕೆ ಸಾಕುವಷ್ಟು ಆಗ್ತದೆ. ಇದು ನಾವು ತುಂಬಾ ಸಂತೋಷವಾಗಿದೆ ಅಂತ ಹೇಳಿ ನಾನು. ಗೃಹಿಣಿ ಶೋಭಾ ಭಟ್ಟ ಕಳೆದ 10 ವರ್ಷದಿಂದ ಗೋಬರ್ ಗ್ಯಾಸ್ ಬಳಸುತ್ತಾ ಬಂದಿದ್ದೇವೆ. ಈ ಮೊದಲು ಕಟ್ಟಿಗೆಯಿಂದ ಅಡಿಗೆ ಮಾಡುವಾಗ ಆರೋಗ್ಯ ತೊಂದರೆ ಎದುರಾಗುತ್ತಿತ್ತು. ಗೋಬರ್ ಗ್ಯಾಸ್ ಬಳಕೆ ಬಳಿಕ ಆರೋಗ್ಯವು ಚೆನ್ನಾಗಿದೆ ಎಂದು ತಿಳಿಸಿದರು. ಸಮಸ್ಯೆ ಇಲ್ಲ ನಮಗೆ, ಅಂದ್ರೆ ನಾವು ಯಾವಾಗಲೂ ಇದನ್ನೇ ಉಪಯೋಗಿಸಿದ್ದಕ್ಕೆ ನಮ್ಗೆ ಕಟ್ಟಿಗೆ ಬೇಕಾಗಿಲ್ಲ. ಈಗ ನಮಗೆ ಹೊಗೆಯಿಂದ ತೊಂದರೆ ಆಗ್ತಿತ್ತು. ಆ ಕಟ್ಟಿಗೆ ಉಪಯೋಗಿಸಿದಾಗ ಅದನ್ನ ಉರಿಸುದು ಕಷ್ಟ, ಮತ್ತೆ ಅದರಿಂದ ತುಂಬಾ ಹೊಗೆ ಅಲ್ಲ, ಮನೆಯೂ ಹೊಗೆ, ನಮ್ಗೆ ಆರೋಗ್ಯಕ್ಕೂ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಈಗ ಅದು ಯಾವ ಸಮಸ್ಯೆನೂ ಇಲ್ಲ ನಮ್ಗೆ. ಶ್ರೀಪಾದ್ ಮಂಜುನಾಥ್ ಹೆಗಡೆ ಕೊಟ್ಟಿಗೆ ಗೊಬ್ಬರದಿಂದ ಅಡುಗೆ ಅನಿಲ ತಯಾರಿಸುತ್ತಿದ್ದೇವೆ. ಇದರಿಂದಾಗಿ ವಾಣಿಜ್ಯ ಅನಿಲ ಕೊಳ್ಳುವ ಅಗತ್ಯ ಇಲ್ಲ ಎಂದು ಅಭಿಪ್ರಾಯಪಟ್ಟರು. ಯೂನಿಟ್ ನಿಂದ ಅತ್ಯಂತ ಯೂನಿಟ್ ಅನ್ನು ಮಾಡಲಿಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ನಮಗೆ ಈ ಒಂದು ಯೂನಿಟ್ ನಮಗೆ ಲಭ್ಯ ಆಗಿದೆ. ಯಾಕೆಂತಂದ್ರೆ ಇಲ್ಲಿ ನಾವು ಒಂದು ಸಂಘ ಸಂಸ್ಥೆ ಇದನ್ನ ಮಾಡಿಕೊಂಡು ಸರ್ಕಾರ ಇರಬಹುದು, ಅದರಿಂದ ಪ್ರಯೋಜನವನ್ನ ತಗೊಂಡು ಈ ಒಂದು ಗ್ಯಾಸ್ ಪ್ಲಾಂಟ್ ಅನ್ನ ಮಾಡಿದೆವು. ರೈತ ಮುಖಂಡ ಚಿದಾನಂದ ಹೆಗಡೆ ಗೋಬರ್ ಗ್ಯಾಸ್ ಘಟಕದಿಂದ 2 ರೀತಿಯ ಉಪಯೋಗವಿದೆ. ಅಡುಗೆ ಅನಿಲವಾಗಿ ಬಳಸಬಹುದು ಹಾಗೂ ಮತ್ತೊಂದು ಸಾವಯವ ಗೊಬ್ಬರವಾಗಿ ಉಪಯೋಗಿಸಬಹುದು. ಇದರಿಂದಾಗಿ ಆರೋಗ್ಯ ಹಾಗೂ ಪರಿಸರಕ್ಕೂ ಅನುಕೂಲವಾಗಿದೆ ಎಂದರು. ನಮಗದೇ ಯಾವುದೇ ಒಂದು ಭಯ ಇಲ್ಲ. ನಮಗೆ ಅದರಿಂದ ಕಾಡು ರಕ್ಷಣೆಯೂ ಆಗ್ತದೆ, ತೋಟಕ್ಕೆ ಸಹಿತವಾಗಿ ಗೊಬ್ಬರವೂ ಸಿಗುತ್ತದೆ. ಇಂತಹ ಒಂದು ಮಾದರಿಯನ್ನ ಎಲ್ಲರೂ ಮಾಡಿದರೆ ನಮ್ಮ ಇಡೀ ದೇಶಕ್ಕೊಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.